ಲೋಕಸಭೆ ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಎನ್ನುವಂತ ಆರೋಪ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರೋದು ಕಾಂಗ್ರೆಸ್ ಕಡೆಯಿಂದ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾತನಾಡಿದರು. ಪ್ರತಿಭಟನೆ ರೂಪುರೇಷೆ ಇನ್ನೂ ಅಂತಿಮ ಆಗಿಲ್ಲ, ಕರ್ನಾಟಕದಲ್ಲೂ ಅಕ್ರಮ ಆಗಿದೆ ಅಂತ ಆರೋಪ ಮಾಡಿದ್ರು. 4ನೇ ತಾರೀಕು ರಾಹುಲ್ ಗಾಂಧಿ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಸಿಎಂ ಹಾಗೇನೇ ಡಿಸಿಎಂ ಪ್ರತಿಭಟನೆ ರೂಪುರೇಷೆ ಅಂತಿಮ ಮಾಡ್ತಾರೆ. ರಾಹುಲ್ ಗಾಂಧಿ ಅವರಿಂದ ಫ್ರೀಡಂ ಪಾರ್ಕ್ನಲ್ಲಿ ಭಾಷಣ ಇರಲಿದೆ. ಪಾದಯಾತ್ರೆ ಮೂಲಕ ಚುನಾವಣಾ ಆಯೋಗಕ್ಕೆ ಹೋಗಿ ಮನವಿಯನ್ನು ಕೊಡ್ತಾರೆ. ನಗರದಲ್ಲಿ ಪ್ರತಿಭಟನೆಗಳ ಬಗ್ಗೆ ಹೈಕೋರ್ಟ್ ನಿರ್ದೇಶನಗಳು ಇವೆ. ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಪ್ರತಿಭಟನೆಯನ್ನು ಮಾಡ್ತೀವಿ. ಬೆಂಗಳೂರಿನಲ್ಲಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಕರ್ನಾಟಕದಲ್ಲೂ ಕೂಡ ಈ ರೀತಿ ನಡೆದಿದೆ ಅಂತ ಹೇಳಿ ಅವರು ಹೇಳಿದರು. ಹಾಗಾಗಿ ಅವರು ಕರ್ನಾಟಕದಲ್ಲಿ ಬಂದು ಎಲೆಕ್ಷನ್ ಕಮಿಷನ್ ಅವ್ರನ್ನ ಭೇಟಿ ಮಾಡಿ ಅವರಿಗೊಂದು ರೆಪ್ರೆಸೆಂಟೇಷನ್ ಕೊಡಬೇಕು ಅಂತ ಹೇಳಿ 4ನೇ ತಾರೀಕು ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಪ್ರದೇಶ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಕಾರ್ಯಕ್ರಮಗಳನ್ನು ಮಾಡಿ ಅದನ್ನು ಎಲೆಕ್ಷನ್ ಕಮಿಷನರ್ ಅವ್ರನ್ನ ಭೇಟಿ ಮಾಡಿ ಅವರಿಗೆ ಒಂದು ಮೆಮೊರೆಂಡಮ್ ಅನ್ನು ಕೊಡ್ತಾರೆ. ಫೈನಲ್ ಆಗಿಲ್ಲ, ನಮ್ಮ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಫೈನಲ್ ಮಾಡ್ತಾ ಇದ್ದಾರೆ. ಇದು ಫ್ರೀಡಂ ಪಾರ್ಕಲ್ಲಿ ಅವರು ನಮ್ಮ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿ ಅಲ್ಲಿಂದ ಎಲೆಕ್ಷನ್ ಕಮಿಷನ್ಗೆ ಹೋಗಿ ಭೇಟಿ ಮಾಡಿ ಕೊಡೋದು ಅಂತ ಒಂದು ಟೆಂಟೇಟಿವ್ ಆಗಿ ಒಂದು ಪ್ರೋಗ್ರಾಮ್ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಹೈಕೋರ್ಟಲ್ಲಿ ಒಂದು ತೀರ್ಪಾಗಿದೆ. 2022ರಲ್ಲಿ ಪ್ರೊಸೆಷನ್ಗಳು ಮಾಡಬಾರ್ದು, ಪ್ರೊಟೆಸ್ಟ್ಗಳು ರೀತಿ ಮಾಡಬಾರ್ದು ಅಂತ ಹೇಳಿ ತಿಳಿಸಿದ್ದಾರೆ. ಅದನ್ನು ಗಮನದಲ್ಲಿಟ್ಕೊಂಡು ನಾವು ಪ್ರೋಗ್ರಾಮನ್ನು ಮಾಡ್ತೀವಿ. ಸೊ ಭದ್ರತೆ ಸವಾಲಾಗಲ್ವಾ ಅಂತ ಸರ್? ರಾಹುಲ್ ಗಾಂಧಿ ಅಂತ ದೊಡ್ಡ ನಾಯಕರು ಬಂದಾಗ ಅವರು ಪ್ರೊಸೆಷನ್ನಲ್ಲಿ ಬರ್ತಾರೆ ಇಲ್ಲ ಅಂತ ಗೊತ್ತಿಲ್ಲ. ಪ್ರೊಸೆಷನ್ ಮಾಡೋದೇ ಇಲ್ಲ. ಹಾಂ ಸರ್, ಪ್ರೊಸೆಷನ್ ಮಾಡೋದೇ ಇಲ್ಲ ಅಂದಮೇಲೆ ಭದ್ರತೆ ಪ್ರಶ್ನೆ ಬರಲ್ಲ. ಅವರು ಸ್ಪಾಟಿಗೆ ಒಂದು ವೇಳೆ ನಮ್ಮ